ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನೀವು ಪ್ರಾರ್ಥನೆಯನ್ನು ಮಾಡುತ್ತಿದ್ದೀರಾ? ಪ್ರಾರ್ಥಿಸುವಂತ ವ್ಯಕ್ತಿಗಳನ್ನ ದೇವರು ಹುಡುಕುತ್ತಿದ್ದಾರೆ. ದೇವ್ರು ಯಾರನ್ನ ಹುಡುಕ್ತಾ ಇದ್ದಾರೆ ಅಂದ್ರೆ, ಪ್ರಾರ್ಥಿಸುವಂತ ವ್ಯಕ್ತಿಗಳನ್ನ ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ನೀವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿದ್ದೀರಾ? ಪ್ರಾರ್ಥನೆಯಲ್ಲಿ ನಾನಾ ವಿಧವಾದ ಪ್ರಾರ್ಥನೆಗಳನ್ನ ನಾವು ಕಲಿತಾ ಬಂದಿದ್ದೇವೆ. ನಮ್ಮ ಒಂದು ಚಾನೆಲ್ ನಲ್ಲಿ ಪ್ರಾರ್ಥನೆಯ ಕುರಿತಾದಂತ ಅನೇಕ ವಿಷಯಗಳನ್ನ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಎಂದು ದೇವರು ಯಾರನ್ನ ಹುಡುಕ್ತಾ ಇದ್ದಾರೆ ಅಂದ್ರೆ, ಪ್ರಾರ್ಥಿಸುವಂತ ವ್ಯಕ್ತಿಗಳನ್ನ ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಅಥವಾ ನನಗೆ ಸಮಯ ಇಲ್ಲ, ನನಗೆ ಪ್ರಾರ್ಥನೆ ಮಾಡಲು ಸಮಯ ಇಲ್ಲ, ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಎಂದು ನೀವು ಅನೇಕ ನೆಪಗಳನ್ನ ಹೇಳ್ತಾ ಇದ್ದೀರಾ. ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ, ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ಎಂದು ನಾವು ವಿಶೇಷವಾಗಿ ಧ್ಯಾನಿಸ್ತಾ ಇರೋದು ಯಾವುದಂದ್ರೆ, ಪೌಳಿ ಗೋಡೆ ಹೊಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವಂಥದ್ದು. ಈ ಪೌಳಿ ಗೋಡೆ ಹೊಡಕಿನಲ್ಲಿ ನಿಂತು ಪ್ರಾರ್ಥಿಸುವಂತಹ ವ್ಯಕ್ತಿಗಳನ್ನ ದೇವರು ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ? ಇವತ್ತು ಎಷ್ಟೋ ಜನರು ಪ್ರಾರ್ಥನೆ ಹೇಗಾಗಿದೆ ಅಂದ್ರೆ, ಬರೀ ಸ್ವಾರ್ಥ ಪ್ರಾರ್ಥನೆ ಆಗಿದೆ. ಈ ಪೌಳಿ ಗೋಡೆ ಹೊಡಕಿನ ಪ್ರಾರ್ಥನೆ ಅಂದ್ರೆ ಏನು, ಇದನ್ನ ಹೇಗೆ ಮಾಡಬೇಕು ಎಂದು ನಾವಿವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ. ಸೊ ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಯೇಸಪ್ಪ, ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ, ಯೇಸುವೆ, ಈ ಸಮಯದಲ್ಲಿ ಪರಿಶುದ್ಧಾತ್ಮನೆ ಈ ವಾಕ್ಯವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೆ, ನೀವು ಮಾತನಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಆತ್ಮನ ನುಡಿಗಳಾಗಿರಬೇಕಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರ ಹೃದಯಗಳಲ್ಲಿ ದೇವರೇ, ಪೌಳಿ ಗೋಡೆ ಹೊಡಕಿನಲ್ಲಿ ನಿಂತು ಪ್ರಾರ್ಥಿಸುವಂತ ಆ ಪ್ರಾರ್ಥನಾ ಆತ್ಮನನ್ನ ಒಬ್ಬೊಬ್ಬರಲ್ಲಿ ತುಂಬಿಸಬೇಕಾಗಿ, ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆ, ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ಹೆಸಕೇಲನ ಪ್ರವಾದನೆಯ ಗ್ರಂಥ 22ನೇ ಅಧ್ಯಾಯ 30-31 ವಚನವನ್ನು ನಾವು ಓದಿಕೊಳ್ಳೋಣ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶದ ರಕ್ಷಣೆಗಾಗಿ ಪೌಳಿಯ ಹೊಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಯಿಂದ ಅವರನ್ನು ಧ್ವಂಸ ಮಾಡಿ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟಿದ್ದೇನೆ. ಇದು ಕರ್ತನಾದ ಯೆಹೋವನ ನುಡಿ ಎಂದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇರೋ ವಿಷಯ ಏನಂದ್ರೆ, ದೇವರು ಯಾರನ್ನ ಹುಡುಕ್ತಾ ಇದ್ದಾರೆ ಅಂದ್ರೆ, ದೇಶವನ್ನ ಹಾಳು ಮಾಡದಂತೆ ದೇಶದ ರಕ್ಷಣೆಗಾಗಿ ಪೌಳಿ ಗೋಡೆಯ ಹೊಡಕಿನಲ್ಲಿ ನಿಂತು ಪ್ರಾರ್ಥಿಸುವವರನ್ನ ದೇವರು ಹುಡುಕ್ತಾ ಇದ್ದಾರೆ. ಇವತ್ತು ಪೌಳಿ ಗೋಡೆಯ ಹೊಡಕಿನ ಪ್ರಾರ್ಥನೆ ಅಂದ್ರೇನು? ಈ ಪೌಳಿ ಗೋಡೆ ಹೊಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡೋದಂದ್ರೆ ಇಂಟರ್ಸೆಷನ್ ಪ್ರೇಯರ್ ಅಂತ ನಾವು ಕರಿತೀವಿ. ಪ್ರಾರ್ಥನೆಯಲ್ಲಿ ಅನೇಕ ವಿಧವಿದೆ. ಆ ಪ್ರಾರ್ಥನೆಯಲ್ಲಿ ಇಂಟರ್ಸೆಷನ್ ಪ್ರಾರ್ಥನೆಯು ಕೂಡ ಒಂದು ವಿಧವಾಗಿದೆ. ಅಂದ್ರೆ ಪೌಳಿ ಗೋಡೆಯ ಹೊಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವುದು. ಆಗಂದ್ರೆ ಏನಂದ್ರೆ, ಇನ್ನೊಬ್ಬರಿಗೋಸ್ಕರ ನಾವು ಮನವಿಯನ್ನ ಮಾಡಿ, ಇನ್ನೊಬ್ಬರಿಗೋಸ್ಕರ ನಾವು ದೇವರ ಬಳಿ ವಿಜ್ಞಾಪನೆ ಮಾಡುವುದನ್ನೇ ಪೌಳಿ ಗೋಡೆ ಹೊಡಕಿನ ಪ್ರಾರ್ಥನೆ ಎಂದು ಕರೀತಾರೆ, ಅಥವಾ ಇಂಟರ್ಸೆಷನ್ ಪ್ರಾರ್ಥನೆ ಎಂದು ಕರೆಯಲ್ಪಡ್ತಾರೆ. ಉದಾಹರಣೆಯಾಗಿ ಇಂಟರ್ಸೆಷನ್ ಪ್ರಾರ್ಥನೆಯನ್ನು ಹೇಗೆ ಮಾಡಬಹುದು ಅಂದ್ರೆ, ಸತ್ಯವೇದದಲ್ಲೂ ಕೂಡ ಅನೇಕ ಭಕ್ತರುಗಳು ಇಂಟರ್ಸೆಷನ್ ಅಂದ್ರೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪ್ರಾರ್ಥನೆ ಮಾಡುವುದನ್ನ ಕಾಣ್ತೇವೆ. ಯಾವುದಕ್ಕೋಸ್ಕರ ಮಧ್ಯಸ್ಥಿಕೆ ವಹಿಸಿಕೊಂಡು? ದೇಶಕ್ಕೋಸ್ಕರ, ಪಟ್ಟಣಕ್ಕೋಸ್ಕರ, ಜನಾಂಗಗಳಿಗೋಸ್ಕರ, ಜನರ ಪಾಪಕ್ಕೋಸ್ಕರ, ಯಾರಾದ್ರೂ ನೋವಿನಲ್ಲಿದ್ದಾಗ, ವೇದನೆಯಲ್ಲಿದ್ದಾಗ, ನಾಶದ ಮಾರ್ಗದಲ್ಲಿದ್ದಾಗ ಅವರಿಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪ್ರಾರ್ಥನೆ ಮಾಡುವುದನ್ನ ಸತ್ಯವೇದದಲ್ಲಿ ಕಾಣ್ತೇವೆ. ಹಾಗಾದ್ರೆ ನಾವು ಹೇಗೆ ಮಧ್ಯಸ್ಥಿಕೆ ಪ್ರಾರ್ಥನೆನ ಮಾಡಬೇಕಂದ್ರೆ, ಏನು ಮಧ್ಯಸ್ಥಿಕೆ ಪ್ರಾರ್ಥನೆ ಅಂದ್ರೆ, ಒಂದು ದೇಶಕ್ಕಾಗಿ, ಒಂದು ಪಟ್ಟಣಕ್ಕಾಗಿ ನೀವು ಮಧ್ಯ ನಿಂತು, ದೇವರಿಗೂ ಮತ್ತು ಆ ದೇಶಕ್ಕೂ ಮಧ್ಯ ನಿಂತು
ಪ್ರಾರ್ಥನೆಯನ್ನ ಮಾಡ್ತಿರಲ್ಲ, ಅದೇ ಮಧ್ಯಸ್ಥಿಕೆ ಪ್ರಾರ್ಥನೆ. ನಿಮ್ಮ ಸಹೋದರರಾಗಿರ್ಬೋದು, ನಿಮ್ಮ ಸಹೋದರಿಯರಾಗಿರ್ಬೋದು, ಯಾರಾದರೂ ಒಬ್ರು ಪಾಪದಲ್ಲಿ ಇರ್ಬೋದು, ಅವರ ಪಾಪದ ವಿಷಯವಾಗಿ ನೀವು ದೇವರ ಬಳಿ ವಿಜ್ಞಾಪನೆಯನ್ನ ಮಾಡ್ತಿರಲ್ಲ, ಅವರ ಮತ್ತು ದೇವರ ಮಧ್ಯೆ ನೀವು ನಿಲ್ತಿರಲ್ಲ, ಅದೇ ಮಧ್ಯಸ್ಥಿಕೆ ಪ್ರಾರ್ಥನೆ. ಬೇರೆಯವರಿಗೋಸ್ಕರ ನೀವು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ವೈರಾಗ್ಯವಾಗಿ ಭಾರದಿಂದ ದೇವರ ಬಳಿ ಪ್ರಾರ್ಥನೆನ ಮಾಡ್ತಿರಲ್ಲ, ಅದೇ ಮಧ್ಯಸ್ಥಿಕೆ ಪ್ರಾರ್ಥನೆ. ಪೌಳಿ ಗೋಡೆ ಒಡಕಿನಲ್ಲಿ ನಿಂತು ಮಾಡುವಂತಹ ಪ್ರಾರ್ಥನೆ ಹಾಗೂ ಇಂಟರ್ಸೆಷನ್ ಪ್ರಾರ್ಥನೆ ಎಂದು ಕರೆಯಲ್ಪಡ್ತೇವೆ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಪ್ರೇಯರ್ ಅಂಡ್ ಸ್ಟ್ಯಾಂಡಿಂಗ್ ಇನ್ ದ ಗ್ಯಾಪ್ ಪ್ರೇಯರ್. ಸ್ಟ್ಯಾಂಡಿಂಗ್ ಇನ್ ದ ಗ್ಯಾಪ್, ದೇಶಕ್ಕೋಸ್ಕರ ಮಧ್ಯಸ್ಥಿಕೆ ಮಧ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡಬೇಕು. ಯಾವ ಯಾವ ಜನರು ಪಾಪದಲ್ಲಿದ್ದಾರೋ, ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ, ನಿಮಗೆ ಗೊತ್ತಿರುವಂಥ ಒಬ್ಬ ಸಹೋದರಿ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಅವರು ಅನಾರೋಗ್ಯದಲ್ಲಿರುವ ಸಮಯದಲ್ಲಿ ನೀವು ಅವರಿಗೋಸ್ಕರ, ಅವರಿಗಾಗಿರುವ ನೋವು ನಿಮಗೇ ಆಗಿದೆ ಎಂದು ನೆನೆಸಿಕೊಂಡು ಭಾರದಿಂದ ನೀವು ಪ್ರಾರ್ಥನೆ ಮಾಡ್ತಿರಲ್ಲ, ಅವರಿಗೋಸ್ಕರ ನೀವು ಅವರ ಬಿಹಾಫ್ ಆಗಿ ನೀವು ಪ್ರಾರ್ಥನೆ ಮಾಡ್ತಿರಲ್ಲ, ಅದನ್ನೇ ಮಧ್ಯಸ್ಥಿಕೆ ಪ್ರಾರ್ಥನೆ ಎಂದು ಕರೆಯಲ್ಪಡ್ತಾರೆ. ಈ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ಗುಂಪಿನಲ್ಲೂ ಮಾಡ್ತಾರೆ ಹಾಗೂ ವೈಯಕ್ತಿಕ ಜೀವಿತಗಳಲ್ಲೂ ಪ್ರತಿಯೊಬ್ಬರಲ್ಲೂ ಕೂಡ ಈ ಪ್ರಾರ್ಥನೆ ಇರಲೇಬೇಕು. ಇಂದು ನಮ್ಮ ಪ್ರಾರ್ಥನೆ ಹೇಗಾಗಿದೆ ಅಂದ್ರೆ, ದೇವರು ಯಾರನ್ನ ಹುಡುಕ್ತಾ ಇದ್ದಾರೆ ಅಂದ್ರೆ, ಪೌಳಿ ಗೋಡೆಯಲ್ಲಿ ಮಧ್ಯದಲ್ಲಿ ನಿಂತು ಪ್ರಾರ್ಥಿಸುವವರನ್ನ ಹುಡುಕ್ತಾ ಇದ್ದಾರೆ, ಆದರೆ ಯಾರು ಸಿಕ್ಕಲಿಲ್ಲ. ಇವತ್ತು ನಮ್ಮ ಪ್ರಾರ್ಥನೆಗಳು ಹೇಗಾಗಿದೆ ಅಂದರೆ, ದೇವರೇ, ಪ್ರಾರ್ಥನೆ ಪ್ರಾರಂಭ ಮಾಡಿದ ತಕ್ಷಣವೇ ದೇವರೇ ನನ್ನ ಕುಟುಂಬವನ್ನು ಆಶೀರ್ವದಿಸು, ನನ್ನ ಮಕ್ಕಳಿಗೆ ಆಸ್ತಿ ಕೊಡು, ನನ್ನ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಮದುವೆ, ನನಗೆ ಆ ಆಸ್ತಿ ಬೇಕು, ಮನೆ ಬೇಕು, ಕೆಲಸ ಬೇಕು, ಹಣ ಬೇಕು, ಆರೋಗ್ಯ ಬೇಕಂತ ನಮ್ಮ ಪ್ರಾರ್ಥನೆಗಳು ಬರೀ ಇದೇ ಆಗಿರ್ತದೆ. ಆದರೆ ನಾವು ಎಂದಾದರೂ ಭಾರವಾಗಿ ವೈರಾಗ್ಯವಾಗಿ ದೇಶಕ್ಕೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನಾವು ಪ್ರಾರ್ಥನೆಯನ್ನ ಮಾಡಿದ್ದೇವಾ? ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ದೇಶಕ್ಕಾಗಿ, ಅವರ ಪಟ್ಟಣಗಳಿಗಾಗಿ, ಅವರ ಸಹೋದರ ಸಹೋದರಿಗಾಗಿ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇಲ್ಲ. ಇನ್ನು ಕೆಲವರು ಹೇಳ್ಬೋದು, ಅಯ್ಯೋ ನಮಗೆ ತುಂಬಾ ಕಷ್ಟ ಇದೆ, ನಮಗೆ ಯಾವಾಗ್ಲೂ ಪ್ರಾರ್ಥನೆ ಮಾಡ್ಲಿಕ್ಕೆ ಇನ್ನೊಬ್ರು ಬೇಕು, ನಾವ್ ಹೇಗೆ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ಅನೇಕರಲ್ಲಿ ನೀವು ಈ ಪ್ರಶ್ನೆ ಇರಬಹುದು, ನಾವ್ ಯಾಕೆ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಇರುವಲ್ಲಿಯೇ ವೃದ್ಧಿಯಾಗಿರಿ, ಕಡಿಮೆ ಆಗದಿರಿ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಮೊದಲನೇದಾಗಿ ನಾವೇನು ಮಾಡಬೇಕು? ನಾವಿರುವಂಥ ಪಟ್ಟಣಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಅದರ ಕ್ಷೇಮವೇ ನಮ್ಮ ಕ್ಷೇಮವಾಗಿರ್ತದೆ. ವಾಕ್ಯ ಹೇಳುತ್ತದೆ, ಅದರ ಕ್ಷೇಮವೇ ನಮ್ಮ ಕ್ಷೇಮ. ದೇಶವು ಸಮೃದ್ಧಿಯಾಗಿದ್ರೆ, ದೇಶದಲ್ಲಿ ಮಳೆ ಉಂಟಾದರೆ, ಬೆಳೆ ಉಂಟಾದರೆ, ದೇಶದಲ್ಲಿ ಅನೇಕ ವಿಧವಾದ ಸಮೃದ್ಧಿ ಉಂಟಾದ್ರೆ, ಸಂರಕ್ಷಣೆ ಉಂಟಾದ್ರೆ ಮಾತ್ರವೇ ಆ ದೇಶ ಕ್ಷೇಮವಾಗಿದ್ರೆ ಮಾತ್ರ ನಾವು ಕ್ಷೇಮವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ದೇಶದಲ್ಲಿ ಗಲಿಬಿಲಿ, ಇವತ್ತು ದೇಶದಲ್ಲಿ ಎಷ್ಟೋ ಪಾಪ ಇದೆ. ನಮ್ಮ ದೇಶವು ಸ್ವತಂತ್ರವಾಗಿದೆ ಅಂತ ನಾವು ನೆನೆಸಿಕೊಂಡಿದ್ದೇವೆ, ಆದರೆ ದೇಶ ಇಂದು ಇನ್ನೂ ಪಾಪದಿಂದ ಸ್ವತಂತ್ರಗೊಂಡಿಲ್ಲ. ಕ್ರೈಸ್ತರಾದ ನಾವಿವತ್ತು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಬರೀ ಸ್ವಾರ್ಥ ಚಿಂತನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಕೇಳುವಂತ ಮನೆಗಳು, ನೀವು ಕೇಳುವಂತ ಆಸ್ತಿಗಳು, ಅಂತಸ್ತು, ಸಂಪಾದನೆ, ಅದು ಯಾರ ಪಾಲಾಗ್ತದೆ ಅಂತಾನೆ ಗೊತ್ತಿಲ್ಲ. ನಾವು ಸಂಪಾದಿಸೋದು ಯಾವುದು ಕೂಡ ನಾವು ತೆಗೆದುಕೊಂಡು ಹೋಗೋದಿಲ್ಲ, ಆದರೆ ನಾವು ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಇವತ್ತು ಎಷ್ಟೋ ಜನರ ಪ್ರಾರ್ಥನೆ ಏನಾಗಿದೆ ಅಂದ್ರೆ, ಬರೀ ಸ್ವಾರ್ಥ ಪ್ರಾರ್ಥನೆ ಆಗಿದೆ. ನಾವು ದೇಶಕ್ಕೋಸ್ಕರ ಪೌಳಿ ಗೋಡೆ ಹೊಡಕಿನಲ್ಲಿ ನಿಂತು ಪ್ರಾರ್ಥನೆಯನ್ನ ಮಾಡಬೇಕು. ಅನೇಕ ಯವನಸ್ಥರು, ಅನೇಕ ಸಹೋದರ ಸಹೋದರಿಯರು ಈ ದೇಶಕ್ಕೋಸ್ಕರ ಹೊಡಕಿನಲ್ಲಿ ನಿಂತು ಪ್ರಾರ್ಥನೆಯನ್ನ ಮಾಡುವುದನ್ನ ನೀವು ನಿಮ್ಮ ಜೀವಿತದಲ್ಲಿ ರೂಢಿಸಿಕೊಳ್ಳಬೇಕು. ಆ ಅಭಿಷೇಕವನ್ನ ದೇವರಿಂದ ನೀವು ಹೊಂದಿಕೊಳ್ಳಬೇಕು. ಅದಕ್ಕಾಗಿ ನೀವು ದೇವರ ಬಳಿ ಪ್ರಾರ್ಥನೆಯನ್ನ ಮಾಡಬೇಕು. ದೇಶದ ಕ್ಷೇಮವೇ ನಮ್ಮ ಕ್ಷೇಮವಾಗಿದೆ. ಕಳೆದ ಬಾರಿ ನಾವು ನೋಡಿದೆವು, ಕೊರೋನಾ ವೈರಸ್ ಬಂತು. ದೇಶದ ಕ್ಷೇಮವಿಲ್ಲದೆ ಇರೋ ಕಾರಣಕ್ಕೆ ಅದು ನಮಗೂ ಕೂಡ, ದೇಶಕ್ಕೆ ಎಫೆಕ್ಟ್ ಆದರೆ ಅದು ನಮಗೂ ಕೂಡ ಎಫೆಕ್ಟ್ ಆಗ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆನ ಮಾಡೋದಿಲ್ಲ. ದೇಶ ರಕ್ಷಣೆ ಆಗಬೇಕಂದ್ರೆ ನೀವು ಪ್ರಾರ್ಥನೆ ಎಂಬ ಪೌಳಿ ಗೋಡೆನ ನಿಮ್ಮ ದೇಶಕ್ಕೋಸ್ಕರ, ನಿಮ್ಮ ಕುಟುಂಬಗಳಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಕಟ್ಟಬೇಕು. ಅನೇಕರು ಹೇಳ್ತಿರಲ್ಲ, ನನ್ನ ಮಗನು ಬದಲಾಗಿಲ್ಲ,
ಬದಲಾಗಿಲ್ಲ, ನನ್ನ ಮಗಳು ಬದಲಾಗಿಲ್ಲ. ಎಷ್ಟು ಜನ ನೀವು ನಿಮ್ಮ ಮಕ್ಕಳಿಗೋಸ್ಕರ ವೈರಾಗ್ಯವಾಗಿ ಮಧ್ಯಸ್ಥಿಕೆನ ವಹಿಸಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಬರೀ ನನ್ನ ಗಂಡ ಬದಲಾಗಿಲ್ಲ ಅಂತ, ನನ್ನ ಹೆಂಡತಿ ಬದಲಾಗಿಲ್ಲ ಅಂತ, ಯಾವಾಗಲೂ ಬದಲಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡುವುದರ ಬದಲಾಗಿ ದೇವರ ಬಳಿ ಅವರ ವಿಷಯವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರಾರ್ಥನೆಯನ್ನು ಮಾಡ್ರಿ. ಸತ್ಯವೇದದಲ್ಲಿಯೂ ಕೂಡ ಅನೇಕ ಭಕ್ತರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪ್ರಾರ್ಥನೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಮೋಶೆ ಅರಣ್ಯ ಕಾಂಡದಲ್ಲಿ 12ನೇ ಅಧ್ಯಾಯ 12ನೇ ವಚನ 13ನೇ ವಚನ ಓದುವಾಗ ಅಲ್ಲಿ ಮೀರ್ಯಾಮಳು ಮೋಶೆಯ ವಿರುದ್ಧವಾಗಿ ಗುಣುಗುಡ್ತಾಳೆ. ಆಗ ದೇವರ ಕೋಪವು ಮೀರ್ಯಾಮಳಿಗೆ ಬಂದು ಅವಳಿಗೆ ತೊನ್ನು ಹೊತ್ತುವುದನ್ನು ಕಾಣ್ತೇವೆ. ಆಗ ಮೋಶೆ ಏನ್ ಮಾಡ್ತಾನೆ ಗೊತ್ತಾ, ನೀನು ನನ್ನ ವಿರುದ್ಧವಾಗಿ ಮಾತನಾಡಿದ್ಯಾ, ನಿನ್ನ ಪರಿಸ್ಥಿತಿ ಹೀಗೆ ಆಗಲಿ ಅಂತ ಅವನು ಹೇಳಿಲ್ಲ. ಮೋಶೆ ಏನ್ ಮಾಡ್ದ ಅಂದ್ರೆ ಅವನು ಆಕೆಗೋಸ್ಕರ ದೇವರ ಬಳಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿದನು. ಎಂದು ನಾವು ಎಷ್ಟು ಜನ ನಮ್ಮನ್ನು ನೋವಿಸಿದವರಿಗೋಸ್ಕರ, ನಮ್ಮನ್ನು ಬಾಧಿಸಿದವರಿಗೋಸ್ಕರ, ಅವರು ಸಂಕಟಗಳಲ್ಲಿರುವಾಗ, ಅವರು ವೇದನೆಗಳಲ್ಲಿರುವಾಗ, ಅವರು ನೋವಿನಲ್ಲಿರುವಾಗ, ರೋಗದಲ್ಲಿರುವಾಗ ಅವರಿಗಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಶತ್ರುಗಳಿಗೋಸ್ಕರವೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಆದರೆ ಇಲ್ಲಿ ಮೋಶೆಯಲ್ಲಿದ್ದಂಥ ಮನಸ್ಸನ್ನು ನೋಡಿ ನಾವಾಗಿದ್ರೆ ನಿನಗೆ ಹಾಗೆ ಆಗ್ಬೇಕಂತ ಹೇಳ್ತಾ ಇದ್ವಿ. ಆದರೆ ಮೋಶೆಯಲ್ಲಿದ್ದಂಥ ಮನಸ್ಸು ಕ್ರಿಸ್ತನ ಮನಸ್ಸಾಗಿತ್ತು. ಆತನಲ್ಲಿ ದೇವರ ಕುರಿತಾದ ಪ್ರೀತಿ ಇತ್ತು. ಅದಕ್ಕೆ ಆ ಪ್ರೀತಿಯನ್ನ ಜನರ ಮಧ್ಯದಲ್ಲೂ ಕೂಡ ಆತನು ತೋರಿಸ್ತಾ ಇದ್ದನು. ದೇವರು ನಮಗೆ 2 ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಮೊದಲನೇದಾಗಿ ನಾವು ದೇವರನ್ನ ಪ್ರೀತಿ ಮಾಡಬೇಕು. ಎರಡನೇದಾಗಿ ನಾವು ನಮ್ಮಂತೆಯೇ ನಮ್ಮ ನೆರೆಯವರನ್ನ ಪ್ರೀತಿಸಬೇಕು. ಇವತ್ತು ಎಷ್ಟೋ ಜನರು ಕುಟುಂಬದಲ್ಲಿರುವಂಥ ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ವೈರಾಗ್ಯವಾಗಿ ಪ್ರಾರ್ಥನೆಗಳನ್ನ ಮಾಡೋದೇ ಇಲ್ಲ. ಅವರಿಗೆ ಬೇರೆಯವರು ಪ್ರಾರ್ಥನೆ ಮಾಡಬೇಕು. ಅವ್ರು ನೆನೆಸ್ಕೊಳ್ತಾರೆ, ನಾವು ಕಾಣಿಕೆಗಳನ್ನ ಕೊಟ್ರೆ ಸಾಕು, ನಾವು ಏನು ದುಡ್ದಿರ್ತವೋ ಅದನ್ನ ಕಾಣಿಕೆಗಳನ್ನ ಕೊಟ್ರೆ ಸಾಕು, ದೇವರು ನಮ್ಮನ್ನ ಕಾಪಾಡ್ತಾರೆ. ನಿಮ್ಮ ಕಾಣಿಕೆಗಳೆಲ್ಲ ದೇವರಿಗೆ ಬೇಕಾಗಿರುವಂಥದ್ದು ನಿಮ್ಮ ಪ್ರಾರ್ಥನೆ, ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಕುಟುಂಬಗಳಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮಗೋಸ್ಕರ, ದೇಶಕ್ಕೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆ ಎಂಬ ಪೌಳಿ ಗೋಡೆ ಯಾವಾಗ ನಿಮ್ಮ ಕುಟುಂಬದ ಸುತ್ತಲಿರ್ತದೋ ಅಲ್ಲಿ ಸೈತಾನನು ಬರಲಿಕ್ಕೆ ಸಾಧ್ಯ ಇಲ್ಲ. ದೇಶದ ಮೇಲೆ ಪ್ರಾರ್ಥನೆ ಎಂಬ ಪೌಳಿ ಗೋಡೆ ಕಟ್ಟಬೇಕು. ಕುಟುಂಬದಲ್ಲಿ ಪ್ರಾರ್ಥನೆ ಎಂಬ ಪೌಳಿ ಗೋಡೆ ಕಟ್ಟಬೇಕು. ನಿಮ್ಮ ಮಕ್ಕಳ ಸುತ್ತಲೂ ಪ್ರಾರ್ಥನೆ ಎಂಬ ಪೌಳಿ ಗೋಡೆಗಳಿರಬೇಕು. ಇವತ್ತು ಎಷ್ಟೋ ಜನರು ದಾರಿ ತಪ್ಪಲಿಕ್ಕೆ ಕಾರಣ ಏನಂದ್ರೆ ಅವರ ಜೀವಿತಗಳಲ್ಲಿ ಪ್ರಾರ್ಥನೆ ಎಂಬ ಪೌಳಿ ಗೋಡೆಗಳಿವತ್ತು ಇಲ್ಲ. ನೆಹೆಮೀಯನು ಸಹ ಪೌಳಿ ಗೋಡೆಗಳನ್ನ ಕಟ್ಟುವುದನ್ನು ಕಾಣ್ತೇವೆ. ಆ ಪೌಳಿ ಗೋಡೆಗಳು ಇರುವ ಸಮಯದಲ್ಲಿ ಯಾವ ಶತ್ರುವು ಕೂಡ ಅದರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತದಲ್ಲಿ, ದೇಶದಲ್ಲಿ, ನಿಮ್ಮ ಸಭೆಗಾಗಿ, ನಿಮ್ಮ ಸೇವಕರುಗಳಿಗಾಗಿ, ನಿಮ್ಮ ಸಹೋದರ ಸಹೋದರಿಗಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಮೋಶೆಯಲ್ಲಿದ್ದಂಥ ಮನಸ್ಸು, ಮೋಶೆಯಲ್ಲಿ ಇದ್ದಂಥ ಆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪ್ರಾರ್ಥಿಸುವಂಥ ಮನಸ್ಸು ನಿಮ್ಮಲ್ಲಿ ಇದೆಯಾ? ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ? ಯಾರಾದರೂ ನೋವಲ್ಲಿದ್ದಾರೆ, ಯಾರಾದರೂ ಸಂಕಟದಲ್ಲಿದ್ದಾರೆ, ಯಾರಾದರೂ ವೇದನೆಯಲ್ಲಿದ್ದಾರೆ ಅಂತ ನೀವು ಕೇಳಲ್ಪಟ್ಟಾಗ ಅವರಿಗೋಸ್ಕರ ಕಣ್ಣೀರಿಟ್ಟು ನೀವು ಪ್ರಾರ್ಥನೆನ ಮಾಡ್ತಾ ಇದ್ದೀರಾ? ಪ್ರವಾದಿಯಾದಂಥ ಯೆರೆಮೀಯನ ಜೀವಿತವನ್ನ ನಾವು ನೋಡುವಾಗ ಆತನು ದೇವರಿಂದ ಒಂದು ವರವನ್ನ ಕೇಳ್ತಾ ಇದ್ದಾನೆ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ದೇವರೇ, ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಲಿ, ನನ್ನ ದೇಶಕ್ಕೋಸ್ಕರ, ನನ್ನ ಜನರ ಬಿಡುಗಡೆಗೋಸ್ಕರ ಹಗಲು ರಾತ್ರಿ ಆತನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವುದನ್ನು ಕಾಣ್ತೇವೆ. ಸತ್ಯವೇದದಲ್ಲಿ ದುಃಖದ ಮನುಷ್ಯನು, ದುಃಖದ ಪ್ರವಾದಿ ಅಂತ ಯೆರೆಮೀಯನನ್ನ ಕರೆಯಲ್ಪಡ್ತೇವೆ. ಇವತ್ತು ನಮಗೆ ಯಾವಾಗ ಅಳು ಬರ್ತದೆ ಗೊತ್ತಾ? ನಮಗೇನಾದ್ರೂ ನೋವಾದಾಗ ಮಾತ್ರ ದೇಶದ ಕುರಿತಾದಂಥ ಚಿಂತನೆ ಇಲ್ಲ. ಬರೀ ನಮಗೆ ಯಾವಾಗಲೂ ಲೌಕಿಕವಾದ ಚಿಂತನೆ, ಈ ಕೆಲಸ ಹೇಗೆ ಮಾಡಬೇಕು, ಈ ಬಿಸ್ನೆಸ್ ಹೇಗೆ ಮಾಡಬೇಕು, ಮಕ್ಕಳನ್ನ ಹೇಗೆ ಓದಿಸ್ಬೇಕು, ಮನೆಯನ್ನು ಹೇಗೆ ಕಟ್ಟಬೇಕು. ನೀವು ಈ ಕೆಲಸ ಎಲ್ಲ ಮಾಡ್ತಿರಲ್ಲ, ಮಾಡಬೇಡಿ ಅಂತ ಹೇಳ್ತಲ್ಲ, ಆದರೆ ನಿಮ್ಮ ಜೀವಿತವನ್ನ ಬರೀ ಅದಕ್ಕೋಸ್ಕರ ಮುಡಿಪಾಗಿಟ್ಟು ನೀವು ದೇವರಿಗೋಸ್ಕರ ಏನನ್ನ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. ದೇವರಿಗೋಸ್ಕರ ಏನನ್ನ ಮಾಡ್ತಾ ಇದ್ದೀರಾ? ಎಲ್ಲರೂ ಸೇವೆನ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಸೇವೆನ ಕೊಟ್ಟಿದ್ದಾರೆ. ಎಲ್ಲರೂ ಸಭಾ ಪಾಲಕರಾಗೋದಿಕ್ಕಾಗೋದಿಲ್ಲ, ಎಲ್ಲರೂ ಸುವಾರ್ತಿಕರಾಗೋದಿಕ್ಕಾಗೋದಿಲ್ಲ, ಪ್ರವಾದಿಗಳಾಗೋದಿಕ್ಕಾಗೋದಿಲ್ಲ. ಆದರೆ ಎಲ್ಲರಿಗೂ ಕೂಡ ದೇವರ ಸೇವೆಯಲ್ಲಿ ಪಾಲಿದೆ. ನಾವೆಲ್ಲರೂ ದೇವರ ಸೇವೆಯನ್ನ ಮಾಡಬೇಕು. ದೇವರು ನಮಗೆ ಕೊಟ್ಟಿರುವ ಸ್ಥಳಗಳಲ್ಲಿ, ದೇವರು ನಮಗೆ ಕೊಟ್ಟಿರುವಂಥ ಜೀವಿತಗಳಲ್ಲಿ ನಾವು ದೇವರ ಸೇವೆಯನ್ನ ಮಾಡಬೇಕು. ಪ್ರಾರ್ಥನೆ ಮಾಡುವುದು ಕೂಡ ಒಂದು
ಸೇವೆ ಆಗಿದೆ. ಚೆನ್ನಾಗಿ ವಾಕ್ಯದಲ್ಲಿ ನಿಪುಣನಾಗಿರೋನ್ನ ದೇವ್ರು ಹುಡುಕ್ತಾ ಇಲ್ಲ. ಸ್ವರದಿಂದ ಆಡುವವ್ರನ್ನ ದೇವ್ರು ಹುಡುಕ್ತಾ ಇಲ್ಲ. ದೇವ್ರು ಹುಡುಕ್ತಾ ಇರೋದು ಯಾರನ್ನ ಅಂದ್ರೆ ಪೌಳಿ ಗೋಡೆಯ ಹೊಡಕಿನಲ್ಲಿ ನಿಂತು ಪ್ರಾರ್ಥಿಸುವವರನ್ನ ದೇವರು ಹುಡುಕ್ತಾ ಇದ್ದಾರೆ. ಮೋಶೆಯಲ್ಲಿದ್ದಂತಹ ಆ ಇನ್ನೊಬ್ಬರಿಗಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪ್ರಾರ್ಥಿಸುವಂತಹ ಆ ಮನಸ್ಥಿತಿ ನಮ್ಮಲ್ಲಿದೆಯಾ? ಎರಡನೇದಾಗಿ ನಾವು ಕಾಣ್ತೇವೆ, ಅಬ್ರಹಾಮನು ಸದಮೋಗೋಮರ ಪಟ್ಟಣವನ್ನ ದೇವರು ನಾಶಪಡಿಸಬೇಕೆಂದು ಅಬ್ರಹಾಮನಿಗೆ ತಿಳಿಸುವಾಗ ಅಬ್ರಹಾಮನು ಆ ಪಟ್ಟಣಕ್ಕಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ದೇವರ ಬಳಿ ಪ್ರಾರ್ಥನೆನ ಮಾಡ್ತಾನೆ. ದುಷ್ಟರ ಜೊತೆಗೆ ನೀತಿವಂತರನ್ನು ನೀನು ನಾಶ ಮಾಡ್ತೀಯಾ? ಆ ಪಟ್ಟಣದಲ್ಲಿ 50 ಜನ ಇದ್ರೆ ನೀನು ನಾಶ ಮಾಡ್ತೀಯಾ? ದೇವರು ಹೇಳ್ತಾರೆ, ಇಲ್ಲ, 30 ಜನ, 40 ಜನ, 20 ಜನ, ಕೊನೆಗೆ 10 ಜನ ಇದ್ರೆ ನೀನು ನಾಶ ಮಾಡ್ತೀಯಾ? ಆದ್ರೆ ಅಲ್ಲಿ ಯಾರೂ ಸಹ ನೀತಿವಂತರಿರೋದಿಲ್ಲ. ಅವನು 50ರಿಂದ 10ರವರೆಗೂ ಬರ್ತಾನೆ, ಆದ್ರೆ ನೀತಿವಂತರು ಮಾತ್ರ ಒಬ್ಬರು ಆ ಪಟ್ಟಣದಲ್ಲಿ ಇರೋದಿಲ್ಲ. ಇವತ್ತು ನಾವು ನಮ್ಮ ದೇಶಕ್ಕೋಸ್ಕರ ಅಬ್ರಹಾಮನ ರೀತಿಯಲ್ಲಿ ಪ್ರಾರ್ಥನೆನ ಮಾಡ್ತಾ ಇದ್ದೀವ? ಎಷ್ಟು ಜನರು ದೇಶಕ್ಕೋಸ್ಕರ ಪ್ರತಿದಿನ ನೀವು ಪ್ರಾರ್ಥನೆನ ಮಾಡ್ತಾ ಇದ್ದೀರಾ? ಎಷ್ಟು ಜನರು ನೀವು ಕಣ್ಣೀರುಗಳನ್ನ ಸುರಿಸ್ತಾ ಇದ್ದೀರಾ? ದೇಶದಲ್ಲಿರುವಂತ ಕೆಟ್ಟತನ, ಮೋಸ, ವಂಚನೆ, ದ್ರೋಹಗಳು, ಅನೇಕ ವಿಧವಾದ ಪಾಪಗಳಲ್ಲಿದ್ದಾರೆ. ಅನೇಕ ಕುಟುಂಬಗಳು ಇಂದು ಪಾಪಕ್ಕೆ ಒಳಗಾಗಿ ಮುರಿಯಲ್ಪಟ್ಟವರಾಗಿ ಅನೇಕರು ವೇದನೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಶೋಧನೆಗಳೆಲ್ಲ ಹಾದು ಹೋಗ್ತಾ ಇದ್ದಾರೆ, ಪಾಪದ ದಾಸತ್ವಗಳಲ್ಲಿ ಬಿದ್ದು ಹೋಗಿದ್ದಾರೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಸೇಫ್ಟಿ ಇಲ್ಲ. ಇಂತಹ ಕಾರ್ಯಗಳಲ್ಲಿ ಇರುವಾಗ ನಾವು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಅಬ್ರಹಾಮನು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನೀನು 50 ಜನ ನೀತಿವಂತರು ಸಿಕ್ಕಿದ್ರೆ ಉಳಿಸ್ತೀಯಪ್ಪ, 40 ಜನ, 30 ಜನ, 20 ಜನ, 10 ಜನಕ್ಕೆ ಅಲ್ಲಿಯವರೆಗೂ ಅವನು ದೇವರ ಬಳಿ ಪ್ರಾರ್ಥನೆಯನ್ನ ಮಾಡುತ್ತಾನೇ ಇದ್ದಾನೆ. ನಾವು ಸಹ ಅಬ್ರಹಾಮನಂತೆ ಪೌಳಿ ಗೋಡೆಯ ಹೊಡಕಿನಲ್ಲಿ ನಿಂತು ದೇಶಕ್ಕೋಸ್ಕರ ಮಧ್ಯಸ್ಥಿಕೆ ವಹಿಸಿಕೊಂಡು ಪ್ರಾರ್ಥನೆಯನ್ನ ಮಾಡುವವರಾಗಿರ್ಬೇಕು. ನಾವು ಪ್ರಾರ್ಥಿಸುವಾಗ ದೇವರು ದೇಶದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನ ಕೊಡ್ತಾರೆ, ದೇಶದಲ್ಲಿ ಒಂದು ದೊಡ್ಡ ಸೌಖ್ಯವನ್ನ ಕೊಡ್ತಾರೆ, ನಮ್ಮ ದೇಶದಲ್ಲಿ ಉಜ್ಜೀವನ ಉಂಟಾಗಲ್ಪಡ್ತದೆ. ನಾವು ದೇಶವನ್ನ ಪ್ರೀತಿಸ್ತೀವಿ ಅಂತ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಲೋದಿಲ್ಲ. ನಾವು ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಶದ ಸೌಖ್ಯಕ್ಕಾಗಿ, ನಮ್ಮ ದೇಶದ ಪಾಪದ ಬಿಡುಗಡೆಗಾಗಿ, ನಮ್ಮ ದೇಶವು ಆ ರಕ್ಷಣೆಯನ್ನು ಹೊಂದುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎಸ್ತರಳು ಜೀವಿತದಲ್ಲಿ ಕಾಣ್ತೇವೆ, ಎಸ್ತರಳು ಮಹಾರಾಣಿಯಾಗಿದ್ದಳು. ಆದಾಗ್ಯೂ ಸಹ ತನ್ನ ಜನರ ನಾಶನದ ಕುರಿತಾಗಿ ದೇವರ ಬಳಿ ಉಪವಾಸದಿಂದ ಹಗಲು ರಾತ್ರಿ ಆಕೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿದಳು. ಆಕೆ ಒಂದು ಮಾತನ್ನ ಹೇಳ್ತಾಳೆ. ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 16-17 ವಚನದಲ್ಲಿ ನಾವು ಓದಿಕೊಳ್ಳೋಣ. ಆಗ ಎಸ್ತರಳು, ನೀನು ಹೋಗಿ ಶೂಷಾನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿಮೀರಿ ಅರಸನ ಬಳಿ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಮೊರ್ದೆಕೈ ಹಿಂದಿರುಗಿ ಹೋಗಿ ಎಸ್ತರಳು ಹೇಳಿದಂತೆಯೇ ಮಾಡಿದನು. ಎಸ್ತರಳು ತನ್ನ ಜನರ ಉಳಿವಿಗಾಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಗಿನ ಕಾಲದಲ್ಲಿ ಅರಸರ ಬಳಿ ಹೋಗುವಂಥದ್ದು ಅಷ್ಟು ಸುಲಭವಾಗಿರುವಂಥ ಸಂಗತಿಯಲ್ಲ. ಕೆಲವೊಮ್ಮೆ ಅರಸನು ಕೋಪದಲ್ಲಿರುವಾಗ, ಏನಾದರೂ ಸಡನ್ ಆಗಿ ಹೋಗುವಾಗ ಅಲ್ಲಿಯೇ ಆಕೆಯನ್ನ ಸಾಯಿಸಬಹುದು. ಅರಸನು ಯಾವಾಗ ಹೇಗಿರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಕೆ ಹೇಳ್ತಾ ಇರೋದು, ನಾನು ವಿಧಿಮೀರಿ ಅರಸನ ಬಳಿ ಹೋಗುವೆನೋ, ಸತ್ತರೆ ಸಾಯುತ್ತೇನೆ ಅಂತ. ಯಾಕೆಂದ್ರೆ ಅರಸನ ಬಳಿಗೆ ಹೋಗುವುದು ಆಕೆ ಪರ್ಮಿಷನ್ ತಗೊಬೇಕು. ಫಸ್ಟು ಪರ್ಮಿಷನ್ ತೆಗೆದುಕೊಂಡ ನಂತರ ಆತನು ಬಂದು ಈಕೆ ಹೇಳುವಂಥ ವಿಷಯವನ್ನ ತಾಳ್ಮೆಯಿಂದ ಕೇಳಿಸಿಕೊಂಡು ಉತ್ತರ ಕೊಟ್ಟರೆ ಸರಿ. ಇಲ್ಲ ಅಂದರೆ ಕೆಲವೊಮ್ಮೆ ಅಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಶಿಕ್ಷೆಗಳುಂಟಾಗ್ತದೆ, ಮರಣವನ್ನು ವಿಧಿಸಬಹುದು. ಹೀಗೆ ಕಠಿಣವಾದ ಪರಿಸ್ಥಿತಿಯಲ್ಲಿ ಇರುವ ಸಮಯದಲ್ಲಿ ಎಸ್ತರಳು ತೆಗೆದುಕೊಂಡಂಥ ತೀರ್ಮಾನ ಏನಂದರೆ, ತನ್ನ ಜನಾಂಗದ ಕುರಿತಾಗಿ ಆಕೆ ದೇವರ ಬಳಿಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾಳೆ. ಇವತ್ತು ನಿಮ್ಮ ಸಭೆಯ ಕುರಿತಾಗಿ, ಸೇವಕರ ಕುರಿತಾಗಿ, ಕುಟುಂಬದ ಕುರಿತಾಗಿ ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀರಾ? ಪ್ರೀತಿಯ ಸಹೋದರಿಯರೇ, ಪ್ರೀತಿಯ ಸಹೋದರರೇ, ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀರಾ? ಎಸ್ತೇರಳ ಹಾಗೆ ನಿಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಬೇಕು, ನಿಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು, ನಿಮ್ಮ ಸಭೆಯನ್ನು ಕಾಪಾಡಿಕೊಳ್ಳಬೇಕು, ನಿಮ್ಮ ದೇಶವನ್ನು, ನಿಮ್ಮ ಜನಾಂಗವನ್ನು ಕಾಪಾಡಿಕೊಳ್ಳಬೇಕೆಂದು ನೀವು ವೈರಾಗ್ಯವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿದ್ದೀರಾ? ಎಷ್ಟೋ
ಎಷ್ಟೋ ದೇವ ಸೇವಕರು ಇಂದು ಹಿಂಸೆಗೆ, ವೇದನೆಗೆ, ಕಣ್ಣೀರಿಗೆ ಒಳಗಾಗಿದ್ದಾರೆ. ಅವರೆಲ್ಲರಿಗೋಸ್ಕರ ನೀವು ಪ್ರಾರ್ಥನೆನ ಮಾಡ್ತಾ ಇದ್ದೀರಾ? ಪ್ರಾರ್ಥನೆಯೂ ಸಹ ದೇವರು ಕೊಟ್ಟಂತಹ ಸೇವೆ ಆಗಿದೆ. ಈ ಪ್ರಾರ್ಥನಾ ಸೇವೆಯನ್ನ ಎಲ್ಲೆಲ್ಲಿ ಕಷ್ಟ ಪಡ್ತಾ ಇದ್ದಾರೆ, ಕಣ್ಣೀರಲ್ಲಿದ್ದಾರೆ, ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರೆ, ಅವರ ಸಂರಕ್ಷಣೆಗೋಸ್ಕರ ಅವರ ಒಂದು ಜೀವಿತಗಳನ್ನ ನೆನೆಸಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಎಸ್ತೇರಳ ಹಾಗೆ ಇಲ್ಲಿ ಹೇಳ್ತಾ ಇದ್ದಾಳೆ, ನಾನು ಸತ್ತರೂ ಪರವಾಗಿಲ್ಲ, ನನ್ನ ಜನರ ಉಳಿವಿಗಾಗಿ ನಾನು ಮಧ್ಯಸ್ಥಿಕೆನ ವಹಿಸ್ತೇನೆ, ಕೊನೆಗೆ ಅರಸನ ಬಳಿ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಇಂತಹ ವೈರಾಗ್ಯ ಎಂದು ನಮ್ಮಲ್ಲಿರಬೇಕು. ಪ್ರಾಣವನ್ನ ಲೆಕ್ಕಿಸದೆ ಇಲ್ಲಿ ಎಸ್ತೇರಳು ತನ್ನ ಜೀವಿತದಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾಳೆ. ನಾವಿವತ್ತು ತೀರ್ಮಾನ ತೆಗೆದುಕೊಳ್ಬೇಕು. ನಮ್ಮ ದೇಶಕ್ಕೋಸ್ಕರ, ನಮ್ಮ ಪಟ್ಟಣಕ್ಕೋಸ್ಕರ, ನಮ್ಮ ಜನರಿಗೋಸ್ಕರ ನಾವು ಪ್ರಾರ್ಥನೆಗಳನ್ನ ಮಾಡುವವರಾಗಬೇಕು. ಯೇಸು ಸ್ವಾಮಿಯೂ ಸಹ ಯೆರೂಸಲೇಮನ ನೆನೆಸಿ ಆತನು ಕಣ್ಣೀರಿಡುವುದನ್ನ ಕಾಣ್ತೇವೆ. ನಾವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು. ನಾವಿರುವ ಸ್ಥಳಗಳಲ್ಲಿ ಅನೇಕ ಕಷ್ಟಗಳು, ಮಾಟ ಮಂತ್ರ, ಅನಾರೋಗ್ಯ ಸಮಸ್ಯೆಗಳು. ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ, ಅನೇಕರು ಇನ್ನೂ ಬಂಧನದಲ್ಲಿದ್ದಾರೆ, ಅನೇಕರು ಕೆಟ್ಟತನದಲ್ಲಿದ್ದಾರೆ. ನೀವು ಊಹಿಸಲಾರದಂತಹ ಪಾಪಗಳಲ್ಲಿ ಇಂದು ಅನೇಕ ಯವನಸ್ಥರಿದ್ದಾರೆ. ಪ್ರಾರ್ಥನೆ ಮಾಡಿರಿ, ಮಧ್ಯಸ್ಥಿಕೆ ವಹಿಸಿರಿ. ಯವನಸ್ಥರಿಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನೀವು ಪ್ರಾರ್ಥನೆಗಳನ್ನ ಮಾಡಿರಿ. ನಿಮ್ಮ ಪ್ರಾರ್ಥನೆಗಳನ್ನ ಕೇಳಿ ದೇವರು ದೇಶದಲ್ಲಿ ಅನೇಕ ಯವನಸ್ಥರನ್ನ ಒಬ್ಬ ಒಳ್ಳೆ ಯೋಸೇಫನಾಗಿ, ದಾನಿಯೇಲನ ಹಾಗೆ, ಫಿನಹಾಸನ ಹಾಗೆ, ಯೆಹೋಶುವನ ಹಾಗೆ ದೇವರು ಎಬ್ಬಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವು ಪ್ರಾರ್ಥನೆಗಳನ್ನ ಮಾಡದೆ ಏನನ್ನು ಕೂಡ ಮಾಡಲು ಸಾಧ್ಯವಾಗೋದಿಲ್ಲ. ಪ್ರಾರ್ಥನೆಯು ದೇಶವನ್ನ ಬದಲಿಸ್ತದೆ, ಪ್ರಾರ್ಥನೆಯು ಜೀವಿತವನ್ನ ಬದಲಿಸ್ತದೆ, ಪ್ರಾರ್ಥನೆಯು ಒಬ್ಬ ಅರಸನ ಹೃದಯವನ್ನ ಬದಲಿಸ್ತದೆ. ಇಲ್ಲಿ ಎಸ್ತೇರಳು ಪ್ರಾರ್ಥನೆ ಮಾಡಿ ಹೋಗುವಾಗ ಯಾವ ಶತ್ರುವು ಆ ಜನಾಂಗದ ವಿರುದ್ಧವಾಗಿ ಕುತಂತ್ರವನ್ನ ಮಾಡಿದನೋ, ಈಕೆ ಮಧ್ಯಸ್ಥಿಕೆನ ವಹಿಸಿ ಪ್ರಾರ್ಥನೆ ಮಾಡಿ ಮುಗಿಸಿ ಅರಸನ ಬಳಿ ಹೋಗುವಾಗ ದೇವರು ಅರಸನ ಹೃದಯದಲ್ಲಿ ಎಸ್ತೇರಳ ಕುರಿತಾಗಿ ದಯೆ ದೊರಕು ಹಾಗೆ ಮಾಡ್ತಾನೆ. ಇವತ್ತು ನಾವು ಸಹ ನಮ್ಮ ವಿರುದ್ಧವಾಗಿ ಅನೇಕ ಶತ್ರುಗಳು, ನಮ್ಮ ಕಣ್ಣಿಗೆ ಕಾಣುವಂತಹ, ಕಾಣದೇ ಇರುವಂತಹ ಅನೇಕ ಶತ್ರುಗಳು ನಮ್ಮನ್ನು ಹಿಂದಟ್ಟಿರಬಹುದು. ಆದರೆ ನಾವು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವಾಗ ಅನೇಕ ಯವನಸ್ಥರ ಜೀವಿತಗಳು ಉಳಿತದೆ, ಅನೇಕ ಕುಟುಂಬಗಳ ಜೀವಿತಗಳು ಉಳಿತದೆ, ಅನೇಕ ಸಹೋದರ ಸಹೋದರಿಯರ ಜೀವನಗಳು ಬದಲಾವಣೆ ಆಗ್ತದೆ. ಜೀವನಗಳು ದೇವರಿಗಾಗಿ ಮಹಿಮೆ ಹೊಂದುತ್ತದೆ, ದೇವರಿಗಾಗಿ ಸಾಕ್ಷಿ ಗರಿಸ್ತದೆ. ಸಹೋದರಿಯರೇ, ಸಹೋದರರೇ, ಪ್ರಾರ್ಥನೆ ಮಾಡಿ. ಆಮಾನನು ಯಹೂದ್ಯರ ವಿರುದ್ಧವಾಗಿ ಆತನು ಅನೇಕ ಕುತಂತ್ರವನ್ನ ಮಾಡಿದನು. ಮೊರ್ದೆಕೈ ವಿರುದ್ಧವಾಗಿ ಆತನು ಅವನಿಗೆ ನೇಣು ಹಾಕಬೇಕೆಂದು ಹಗ್ಗವನ್ನ ಸಹ ಹಾಕಿದನು. ಆದರೆ ಅದೇ ಹಗ್ಗದಲ್ಲಿ ಅವನೇ ಸಾಯುವ ಹಾಗೆ ಈ ಮಧ್ಯಸ್ಥಿಕೆಯ ಪ್ರಾರ್ಥನೆ ಬದಲಾಯಿಸಿತು. ಯಾಕೆಂದ್ರೆ ಶತ್ರುಗಳು ನಮ್ಮ ವಿರುದ್ಧವಾಗಿ ಅನೇಕ ಗುಂಡಿಗಳನ್ನ ತೋಡಲ್ಪಡ್ತಾರೆ. ನಾವು ಪ್ರಾರ್ಥಿಸುವಾಗ ನಾವು ನಮಗೋಸ್ಕರ ಮಾತ್ರ ಪ್ರಾರ್ಥಿಸಬಾರ್ದು, ಬೇರೆಯವ್ರಿಗೋಸ್ಕರವೂ ಪ್ರಾರ್ಥಿಸಬೇಕು. ಆಗ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ದೇವರ ಆ ಒಂದು ಸಮಾಧಾನ, ಶಾಂತಿಯನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿಯು ಯೆರೂಸಲೇಮಿನ ಪಟ್ಟಣವನ್ನು ನೆನೆಸಿಕೊಂಡು ಆತನು ಕಣ್ಣೀರಿಡ್ತಾ ಇದ್ದಾನೆ. ನಾವು ಸಹ ಕಣ್ಣೀರಿಟ್ಟು ಪ್ರಾರ್ಥಿಸಬೇಕು. ಯೇಸು ಸ್ವಾಮಿಯು ನಿನ್ನ ಪಾಪಕ್ಕೋಸ್ಕರವಾಗಿ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನಮ್ಮ ಪಾಪಗಳನ್ನು ಹೊತ್ತ ಪ್ರಕಾರವಾಗಿಯೇ, ನಮ್ಮ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟ ಪ್ರಕಾರವಾಗಿಯೇ ನಾವು ಸಹ ನಮ್ಮ ಸಹೋದರಿಯ ವೇದನೆಯನ್ನ, ನಮ್ಮ ಸಹೋದರನ ವೇದನೆಯನ್ನ ಅವರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಬೇಕು. ದಾನಿಯೇಲನು ಸಹ ಪ್ರಾರ್ಥನೆ ಮಾಡ್ತಾನೆ. 21 ದಿವಸಗಳ ಕಾಲ ಯಾಕೆ ದಾನಿಯೇಲನು ಪ್ರಾರ್ಥನೆಯನ್ನು ಮಾಡ್ತಾನೆ ಅಂದರೆ, ಅವನ ಶಾಸ್ತ್ರವನ್ನು ಓದುವಾಗ ಯೆರೆಮೀಯನ ಪ್ರವಾದನೆಯ ಗ್ರಂಥದ ಮೂಲಕವಾಗಿ ಅವನಿಗೆ ತಿಳಿಯಪಡ್ತದೆ, ಬಾಬೇಲಿಗೆ ಸೆರೆ ಬಂದಿದ್ದಂಥ ಯಹೂದ್ಯರು 70 ವರ್ಷಗಳ ಕಾಲ ಅಲ್ಲಿ ಸೆರೆಯಾಗಿರಬೇಕು. ಅವರ ಸೆರೆಯ ಸಮಯ ಮುಗಿಯಲ್ಪಡ್ತು, ಅವರ ಪಾಪಗಳು ಬಿಡುಗಡೆ ಆಗಬೇಕು, ಅವರು ಸೆರೆಯಿಂದ ಬಿಟ್ಟು ತಮ್ಮ ದೇಶಕ್ಕೆ ಹಿಂದಿರುಗಬೇಕೆಂದು ಅವರ ಪಾಪದ ಅರಿಕೆಗೋಸ್ಕರ ದಾನಿಯೇಲನು ಬಾಬೇಲಿನಲ್ಲಿ ಇರುವ ಎಲ್ಲಾ ದಿವಸದಲ್ಲಿ ಅವನು ಆ ಜನರ ಬಿಡುಗಡೆಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು. ನಾವು ಇವತ್ತು ಜನರ ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದಾನಿಯೇಲನ ಪ್ರಾರ್ಥನೆಯನ್ನ ದೇವರು ಕೇಳಿ ಮೊದಲನೇ ದಿವಸವೇ ಅವನಿಗೆ ಉತ್ತರವನ್ನ ಕಳಿಸಿಕೊಡುವುದನ್ನು ಕಾಣ್ತೇವೆ. ದೇವರು ಇವತ್ತು ನಮ್ಮ ಪ್ರಾರ್ಥನೆಯನ್ನ ಕೇಳಬೇಕು. ನಮ್ಮ ಜೀವಿತವು ಬದಲಾಗಬೇಕಂದ್ರೆ ನಾವು ಸಹ ಪ್ರಾರ್ಥನೆ ಮಾಡಬೇಕು ಇನ್ನೊಬ್ಬರಿಗೋಸ್ಕರ. ಯೋಬನು ಸಹ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ ದುಪ್ಪಟ್ಟಾದ ಆಶೀರ್ವಾದವನ್ನು ಹೊಂದಿಕೊಳ್ತಾನೆ.
ಸ್ಕಾಟ್ಲ್ಯಾಂಡ್ ದೇಶಕ್ಕಾಗಿ ಒಮ್ಮೆ ಒಬ್ಬ ದೇವ ಸೇವಕರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಅವರು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರೇ ಈ ದೇಶವನ್ನು ನನಗೆ ಕೊಡು, ಅದರ್ವೈಸ್ ನನ್ನನ್ನು ಈ ಒಂದು ನನ್ನ ಸ್ಪಿರಿಟನ್ನು, ನನ್ನ ಆತ್ಮವನ್ನು, ನನ್ನ ಪ್ರಾಣವನ್ನು ತೆಗೆದು ಬಿಡು. ಗಾಡ್ ಗಿವ್ ಮೇ ದಿಸ್ ಕಂಟ್ರಿ, ಅದರ್ವೈಸ್ ಟೇಕ್ ಮೈ ಸೋಲ್ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಅವರ ಪ್ರಾರ್ಥನೆಯನ್ನು ಕೇಳಿ ದೇವರು ಆ ದೇಶವನ್ನು ಬದಲಾಯಿಸಿದರು. ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥನೆಯನ್ನು ಮಾಡಬೇಕು, ನಾವು ಕಣ್ಣೀರನ್ನು ಹಾಕಬೇಕು, ದೇವರ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆಯು ಸೈತಾನನ ಎಲ್ಲ ಪ್ಲಾನ್ಗಳನ್ನು ಡಿಸ್ಟ್ರಾಯ್ ಮಾಡುವಂಥದ್ದಾಗಿದೆ, ಎಲ್ಲ ಪ್ಲಾನ್ಗಳನ್ನು ನಾಶಪಡಿಸುವಂಥದ್ದಾಗಿದೆ. ದಾನಿಯೇಲನ ಒಂದು ಪ್ರಾರ್ಥನೆಗೆ ಸೈತಾನನು ಅಡ್ಡಿಪಡಿಸಿದನು, ಆದರೆ ಆತನು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲಿಲ್ಲ. ಆತನು ಪ್ರಾರ್ಥನೆ ಮಾಡಿದನು, ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ದೇವ ದೂತನು ದಾನಿಯೇಲನಿಗೆ ದೇವರ ಸಂದೇಶವನ್ನು ಹೊತ್ತು ತರುವಾಗ, ಪ್ರಾರ್ಥನೆಗೆ ಉತ್ತರ ತರುವಾಗ, ಪಾರಸಿಯ ರಾಜನು ಸೈತಾನನು, ಆ ಒಂದು ಏನು ಪಾರಸಿಯ ರಾಜ್ಯತ್ವವನ್ನು ಆಳ್ತಾ ಇದ್ದಂಥ ದುರಾತ್ಮ ಸೇನೆಗಳು ಆ ಪ್ರಾರ್ಥನೆಯನ್ನು ತಡೆದಿಡುವ ಸಮಯದಲ್ಲಿ ದೇವರು ದಾನಿಯೇಲನ ಪ್ರಾರ್ಥನೆನ ಕೇಳಿ ಮೀಕಾಯಲನ ಕಳಿಸಿಕೊಟ್ಟು ಅಲ್ಲಿ ಯುದ್ಧವನ್ನು ನಡೆಸಿ ದಾನಿಯೇಲನಿಗೆ ದೇವರು ಉತ್ತರ ಕೊಡುವುದನ್ನು ಕಾಣ್ತೇವೆ. ನಾವು ಪ್ರಾರ್ಥಿಸುವಾಗ ಸೈತಾನನ ವಿರುದ್ಧವಾಗಿ ದೇವರು ಯುದ್ಧ ಮಾಡ್ತಾರೆ. ಯುದ್ಧ ನಮ್ಮದಲ್ಲ, ನಾವು ಯುದ್ಧ ಮಾಡಲಿಕ್ಕೆ ನಮ್ಮ ಹತ್ರ ಬಲ ಇಲ್ಲ, ಏನೂ ಇಲ್ಲ. ಆದರೆ ಪ್ರಾರ್ಥನೆ ಎಂಬ ಆಯುಧವನ್ನು ನಾವು ಹಿಡಿದು ದೇವರ ಸಮ್ಮುಖದಲ್ಲಿ ಕೂರುವಾಗ ಸೈತಾನನು, ಆತನ ಆಲೋಚನೆಗಳು, ಆತನ ಉದ್ದೇಶಗಳು, ಆತನ ಬಲಗಳೆಲ್ಲ ನಾಶವಾಗಿ ಹೋಗ್ತದೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಪ್ರೀತಿ, ಸಂತೋಷ, ಐಕ್ಯತೆ ಬೇಕಂದ್ರೆ ಮೊದಲನೇದಾಗಿ ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂದ್ರೆ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸರುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ದೇವರ ವಾಕ್ಯ ನಮ್ಗೆ ಏನಂತ ಬೋಧಿಸ್ತಾ ಇದೆ? ನಾನು ಹೇಳ್ತಾ ಇಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ, ದೇವರ ವಾಕ್ಯ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಎಲ್ಲದಕ್ಕಿಂತ ಮೊದಲು ನೀವೇನು ಮಾಡಬೇಕಂತೆ? ಮನುಷ್ಯರೆಲ್ಲರಿಗೋಸ್ಕರ ದೇವರ ಬಳಿ ವಿಜ್ಞಾಪನೆ, ಪ್ರಾರ್ಥನೆ ಮತ್ತು ಮನವಿಗಳನ್ನು ಸಲ್ಲಿಸ್ತಾ ಇದ್ದೀರಾ? ಕೃತಜ್ಞತಾ ಸ್ತುತಿಗಳನ್ನು ಮಾಡ್ತಾ ಇದ್ದೀರಾ? ಅಧಿಕಾರಿಗಳಿಗೋಸ್ಕರ, ಅರಸುಗಳಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ? ನಮ್ಮ ದೇಶದಲ್ಲಿರುವಂಥ ಪೊಲಿಟಿಷಿಯನ್ಗಳನ್ನು ನೆನೆಸಿ, ನಮ್ಮ ದೇಶವನ್ನು ಆಳುವಂಥ ನಾಯಕರುಗಳಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ? ಹೀಗೆ ಪ್ರಾರ್ಥನೆ ಮಾಡುವುದು ದೇವರ ಸನ್ನಿಧಿಯಲ್ಲಿ ಏನಾಗಿದೆ? ಮೆಚ್ಚುಗೆ ಉಳ್ಳ ಪ್ರಾರ್ಥನೆ ಆಗಿದೆ, ಯೋಗ್ಯವಾದ ಪ್ರಾರ್ಥನೆ ಆಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವಿವತ್ತು ಪ್ರಾರ್ಥನೆ ಮಾಡಿ, ದೇವರೇ, ಪೌಳಿ ಗೋಡೆಯ ಹೊಡಕಿನಲ್ಲಿ ನಿಂತು ನಾನು ಪ್ರಾರ್ಥನೆ ಮಾಡಬೇಕು, ನಾನು ಪ್ರಾರ್ಥಿಸಬೇಕೇಸಪ್ಪ, ಪ್ರಾರ್ಥನೆ ಮಾಡುವುದಕ್ಕೆ ನಾನಿದ್ದೇನೆ, ದೇವರೇ ನನ್ನನ್ನು ಉಪಯೋಗಿಸಿಕೊ ಅಂತ ಈ ಸಮಯದಲ್ಲಿ ನೀವು ಮೊಣಕಾಲುಗಳನ್ನು ಹೂರುವುದಾದರೆ ದೇವರ ಆತ್ಮನ ಅಭಿಷೇಕವು ಈ ಸಮಯದಲ್ಲಿ ನಿಮ್ಮನ್ನು ತುಂಬಿಸಲ್ಪಡ್ತದೆ. ನೀವು ಪ್ರಾರ್ಥನೆ ಮಾಡಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ದೇವರ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಒಳ್ಳೆಯ ಸಂದೇಶವನ್ನು ದೇವರೇ ನಾವು ಇವತ್ತು ತಿಳಿದುಕೊಂಡಿದ್ದೇವೆ. ಪೌಳಿ ಗೋಡೆ ಹೊಡಕಿನಲ್ಲಿ ಪ್ರಾರ್ಥಿಸಲಿಕ್ಕೆ ಈ ವಿಡಿಯೋ ನೋಡುವಂಥ ಪ್ರತಿಯೊಂದು ಸಹೋದರ ಸಹೋದರಿಗೆ ಸಹಾಯ ಮಾಡ್ರಿ ಏಸಪ್ಪ. ಪ್ರತಿಯೊಬ್ಬರಿಗೆ ಬಲ ಕೊಡ್ರಿ. ಪ್ರತಿಯೊಬ್ಬರನ್ನು ದೇವರೇ ನಿನ್ನ ಪೌಳಿ ಗೋಡೆ ಹೊಡಕಿನಲ್ಲಿ ನಿಂತು ಪ್ರಾರ್ಥಿಸುವಂಥ ಅಭಿಷೇಕವನ್ನು ನಮ್ಮೆಲ್ಲರಿಗೂ ನೀವು ಅನುಗ್ರಹಿಸಬೇಕಾಗಿ, ಕೇಳಿದಂಥ ವಾಕ್ಯಗಳು ಅವರ ಜೀವಿತದಲ್ಲಿ ಬದಲಾವಣೆ ಉಂಟು ಮಾಡಬೇಕಾಗಿ ಎಲ್ಲ ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.